ಡ್ರೈನೇಜ್ ಕಾಲ ಮುಗಿದು ಚಳಿಗಾಲ ಬರ್ತಾ ಇದೆ. ಸುಮಾರು ಜನಕ್ಕೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂದ್ರೆ UTI ಆಗೋ ಸಂಭವಗಳು ತುಂಬಾ ಹೆಚ್ಚಾಗಿರುತ್ತೆ. ಸೊ UTI ಹೇಗೆ ಬರುತ್ತೆ, ಅದನ್ನ ಹೇಗೆ ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಇರಿ. ನಮಸ್ಕಾರ, ನಾನು ಕೌಶಿಕ್, ನಿಮ್ಮನೆ ಹೀಲರ್, ಬಸವ ಅಕ್ಯೂ ಅಕಾಡೆಮಿ, ಬೆಂಗಳೂರಿನಿಂದ. UTI ಅಂದ್ರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್. ಸುಮಾರು ಜನ ವಯಸ್ಸಾಗಿರೋರಿಗೆ ಹಾಗೂ ಲೇಡೀಸ್ಗೆ ಈ ಸಮಸ್ಯೆ ತುಂಬಾ ಕಾಡ್ತಾ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪಾ, TCM ನಲ್ಲಿ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ 2 ರೀಸನ್. ನಮ್ಮ ಯೂರಿನರಿ ಅಂದ್ರೆ ಗೈನಿಕರಿಯನ್ನ ಗವರ್ನ್ ಮಾಡೋದು ಯೂರಿನರಿ ಬ್ಲಾಡರ್ ಮತ್ತೆ ಕಿಡ್ನಿ, ಮತ್ತೆ ಅದನ್ನ ಕಂಟ್ರೋಲ್ ಮಾಡೋದು ಸ್ಪ್ಲೀನ್. ಸೊ ಯಾವಾಗ ಸ್ಪ್ಲೀನ್ ನಲ್ಲಿ ಡ್ಯಾಂಪ್ನೆಸ್ ಅಂದ್ರೆ ಹ್ಯೂಮಿಡಿಟಿ ಹೆಚ್ಚಾಗುತ್ತೆ ಹಾಗೂ ನಮ್ಮ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಅಲ್ಲಿ ಯಾವಾಗ ಕೋಲ್ಡ್ನೆಸ್ ಹೆಚ್ಚಾಗುತ್ತೆ, ಹ್ಯೂಮಿಡ್ ಕೋಲ್ಡ್ ಅಂತ ಹೇಳ್ತೀವಿ. ಈ ಹ್ಯೂಮಿಡ್ ಕೋಲ್ಡ್ ಹೆಚ್ಚಾದಾಗ ನಮ್ಗೆ ಅಲ್ಲಿ ಯೂರಿನರಿ ಬ್ಲಾಡರ್ ಹೆವಿನೆಸ್ ಕ್ರಿಯೇಟ್ ಆಗುತ್ತೆ. ಆ ಹೆವಿನೆಸ್ ಇಂದ ನಮ್ಗೇನಾಗುತ್ತೆ, ಯೂರಿನ್ ಫ್ಲೋ ಕಡಿಮೆ ಆಗೋದು, ಇಲ್ಲ ಯೂರಿನರಿ ಟ್ರ್ಯಾಕ್ ಹೆವಿನೆಸ್ ಅಂತ ಅನ್ಸೋದು, ಯೂರಿನ್ ಬಿಟ್ಟು ಬರೋದು, ಮತ್ತೆ ಯೂರಿನ್ ಫ್ರೀಕ್ವೆಂಟ್ ಆಗಿ ಹೋಗ್ತಾ ಇರೋದು, ಯೂರಿನ್ ಅರ್ಜೆನ್ಸಿ ಆಗೋದು, ಇದೆಲ್ಲ ಸಿಂಪ್ಟಮ್ಸ್ ಕಾಣ್ತಾ ಇರುತ್ತೆ. ಇದು ಹೆಚ್ಚಿಗೆ ಆದಷ್ಟು ನಮ್ಗೆ ತೊಂದರೆ ಆಗ್ತಾ ಬರುತ್ತೆ. ಅದೇ ಹ್ಯೂಮಿಡ್ ಕೋಲ್ಡ್ ನಮ್ಗೆ ಇನ್ನೂ ಹೆಚ್ಚಿಗೆ ಆದಾಗ ಅದು ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಅಲ್ಲಿ ಯಾಂಗ್ ಅಂದ್ರೆ ಬಿಸಿ ಇರೋದಿಲ್ಲ, ಅಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಬೆಳೀತಾ ಹೋಗುತ್ತೆ. ಸೊ ಆ ಮೈಕ್ರೋ ಆರ್ಗನಿಸಮ್ಸ್ನೇ ನಾವು ಇನ್ಫೆಕ್ಷನ್ ಅಂತ ಕರೆಯೋದು. ಆ ಕೋಲ್ಡ್ನೆಸ್ ಇನ್ಕ್ರೀಸ್ ಆದಾಗ ಅಲ್ಲಿ ಇನ್ಫೆಕ್ಷನ್ ಜಾಸ್ತಿಯಾಗಿ ಮೊದಲೇ ಹೇಳಿದಂಥ ಎಲ್ಲಾ ಸಮಸ್ಯೆಗಳು ತುಂಬಾ ಕಾಡ್ತಾ ಬರುತ್ತೆ. ಇದು ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು ಅಂತಂದ್ರೆ, ನಮ್ಮ ಸ್ಪ್ಲೀನ್ ನ ಸ್ಟ್ರೆಂಥನ್ ಮಾಡೋದ್ರಿಂದ ಹಾಗೂ ನಾವು ಡ್ಯಾಂಪ್ನೆಸ್ ಇರೋವಂಥ ಜಾಗದಿಂದ ದೂರ ಉಳಿಯೋದ್ರಿಂದ. ಡ್ಯಾಂಪ್ನೆಸ್ ಎಲ್ಲಿರುತ್ತೆ, ನಮ್ಮ ಕೋಲ್ಡ್ ಜಾಗದಲ್ಲಿ ನಾವು ತುಂಬಾ ಹೊತ್ತು ಕೂತಿರೋದ್ರಿಂದ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಮಾಡೋದ್ರಿಂದ ಹಾಗೂ ಇನ್ಆಕ್ಟಿವಿಟಿ ಇರೋದ್ರಿಂದ ನಮಗೆ ಈ ತರ ಕೋಲ್ಡ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಸ್ಪ್ಲೀನ್ ನ ಹೇಗೆ ನಾವು ಹ್ಯೂಮಿಡಿಟಿ ಕಡಿಮೆ ಮಾಡ್ಬೋದಪ್ಪ ಅಂತಂದ್ರೆ, ನಮ್ಮ ಸ್ಪ್ಲೀನ್ ರಿಫ್ಲೆಕ್ಸ್ ಇಲ್ಲಿ ಬರುತ್ತೆ. ಸ್ಪ್ಲೀನ್ ರಿಫ್ಲೆಕ್ಸ್ ನ ವಾರಕ್ಕೆ 2 ದಿನ 20 ಸಾರಿ ಹೀಗೆ ಪ್ರೆಸ್ ಮಾಡಿ. ಮತ್ತೆ ನಿಮ್ಮ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ನ ಕಡಿಮೆ ಮಾಡೋದಕ್ಕೆ 2 ಕಲರ್ ಹೇಳ್ತೀನಿ. ಒಂದು ಬ್ಲ್ಯಾಕ್, ಇನ್ನೊಂದು ಸ್ಕೈ ಬ್ಲೂ. ಇದು ನಿಮ್ಮ ದೇಹ ಅನ್ಕೊಂಡ್ರೆ ಇದು ನಿಮ್ಮ ಯೂರಿನರಿ ಬ್ಲಾಡರ್ ಜಾಗ. ಇಲ್ಲಿ ಫಸ್ಟು ಬ್ಲ್ಯಾಕ್ ಹಾಕಿ, ಅದರ ಸುತ್ತ ಸ್ಕೈ ಬ್ಲೂ ಹಾಕಿ. ಬ್ಲ್ಯಾಕ್ ಹಾಕೋದ್ರಿಂದ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಹಾಗೂ ಸ್ಕೈ ಬ್ಲೂ ಹಾಕೋದ್ರಿಂದ ಅಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಇದನ್ನ ನೀವು ಮಾಡ್ತಾ ಬನ್ನಿ, ನೀವು UTI ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರ್ಬೋದು. ಇದೇ ರೀತಿ ನೀವು ಈ ಸೈನ್ಸ್ ನ ಕಲಿಬೇಕು ಅಂತಂದ್ರೆ ನೀವು TM ಗೆ ಜಾಯ್ನ್ ಆಗ್ಬೇಕು. TM ಅನ್ನೋದು ಒಂದು ವಿದ್ಯೆ, ನಿಮ್ಮ ಜೀವನನ ಪರಿಪೂರ್ಣ ಮಾಡುವಂತ ವಿದ್ಯೆ. ಇದನ್ನ ನೀವು ಕಲಿಬೇಕಂದ್ರೆ ಇದೇ ಡಿಸೆಂಬರ್ನಿಂದ ಡಾಕ್ಟರ್ ಬಸವರಾಜ್ ಸರ್ ಅವರು TM ಕೋರ್ಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಏನಪ್ಪಾ ವಿಷಯ, ಸರ್ ನನಗೆ TM ಒಂದೇ ಸರಿಗೆ ನನಗೆ ಪೇ ಮಾಡೋದಕ್ಕಾಗಲ್ಲ, ನಮಗೆ ಕೆಲವರಿಗೆ ಒಂದ್ ಶಾಟ್ ಪೇ ಮಾಡ್ಬೋದು, ಕೆಲವರಿಗೆ ಒಬ್ಬೊಬ್ರಿಗೆ ಆಗೋದಿಲ್ಲ, ಕೆಲವರಿಗೆ ದೊಡ್ಡ ಅಮೌಂಟ್ ಅನ್ಸುತ್ತೆ, ಕೆಲವರಿಗೆ ಸಣ್ಣ ಅನ್ಸುತ್ತೆ. ಆದ್ರೆ ಅವ್ರಿಗೆಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಈ ಸಾರಿ EMI ಆಪ್ಷನ್ ನ ನಾವು ನಿಮ್ಗೋಸ್ಕರ ತಂದಿದ್ದೀವಿ. ಈ EMI ಆಪ್ಷನ್ ಹೇಗೆ ತಗೋಬೇಕು, ಯಾವ ತರ ಕಟ್ಟಬೇಕು, ಎಷ್ಟು ಕಟ್ಟಬೇಕು ಅನ್ನೋದಕ್ಕೆ ನಮ್ಮ ಕ್ಲಿನಿಕ್ ನ ವಿಸಿಟ್ ಮಾಡಿ ಹಾಗೂ ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ನಿಮಗೆ ಸಂಪೂರ್ಣ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಸದಾವಕಾಶನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ತಾವೆಲ್ಲರೂ ಈ ವಿದ್ಯೆ ಕಲಿತು ಎಲ್ಲಾ ಮನೆಯಲ್ಲೂ ಹೀಲರ್ ಇರಬೇಕು ಅನ್ನೋದೇ ಬಸವ ಅಕ್ಯೂ ಅಕಾಡೆಮಿಯ ಉದ್ದೇಶ. ಮತ್ತೆ ಸಿಗೋಣ. ನಮಸ್ಕಾರ.